ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಪ್ರಮುಖವಾಗಿ ನನ್ನ ವೃತ್ತಿ ಬಾಂಧವ ಸನ್ಮಿತ್ರರಿಗೆ ಹಾಗೆಯೇ ನನ್ನ ಹಿತೈಷಿಗಳಿಗೆ, ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ ಬಯಸುವಂಥ ಶುಭ ಹಾರೈಕೆಗಳಿಗೋಸ್ಕರ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ. ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು, ಒಂದು ಸಣ್ಣ ಭಯ ಕೂಡ ಹೌದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು. ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ. ಪ್ರಶ್ನೆ ಮಾಡೋದು ಎಷ್ಟು ಸುಲಭ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂಥ, ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ. ಈಗಾಗಲೇ ನಮ್ಮ ನಿರ್ದೇಶಕರು, ನಿರ್ಮಾಪಕರಾದಂಥ ಶ್ರೀಯುತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನ ಎಳೆಯಾಗಿ ಹೇಳಿದ್ದಾರೆ. ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ, ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ, ಆ ಒಂದು ಮನದಾಳ ಇದೆಯಲ್ಲ, ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು. 8 ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು. ಇವರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ. ಆದ್ರೆ ಅದನ್ನ ಹೊರತುಪಡಿಸಿ ಏನೋ ಹೇಳಕ್ ಹೊರಟಿದಾರಲ್ಲ, ಅವರ ಆ ಮುಖ, ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯಿತು. ಬೀಂಗ್ ಎ ಜರ್ನಲಿಸ್ಟ್, ನಾವು ಬರೀ ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಬಹುದು ಈ ಮೂಲಕ. ಅವರು ಒಂದಿಷ್ಟೇನೋ ಪ್ರತಿಭೆ ಇದೆ ನಿಮ್ಮಲ್ಲಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಉತ್ತೇಜಿಸ್ತಾ ಇದ್ರು. ಹಾಗಾಗಿ ನಮಗೆ ನಾವೇ ಹುರಿದುಂಬಿಸ್ಕೊಂಡು ಮಾಡಿದಂಥ ಒಂದು ಅದ್ಭುತವಾದಂಥ ಅನುಭವ ಕೊಟ್ಟಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ನಾಯಕ ನಟನಾಗಿ ಮೊದಲ ಸಿನಿಮಾ. ಇಲ್ಲಿ ಹೆಸರಿಗೇನೋ ಔಪಚಾರಿಕವಾಗಿ ಫಾರ್ಮ್ಯಾಲಿಟೀಸ್ಗೋಸ್ಕರ ನಾಯಕ ನಟ ಅಂತ ಹೇಳ್ಕೊಳ್ಬೇಕು ಬಿಟ್ರೆ, ಕಂಟೆಂಟ್ ಇಸ್ ದ ಕಿಂಗ್. ಆ ಒಂದು ವಿಷಯ ಇದೆಯಲ್ಲ, ಅದೇ ನಿಜವಾದ ಹೀರೋ. ಹಾಗಾಗಿ ಈ ಸಿನಿಮಾ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರು ಮಾಡಿದಂಥ ಬಹಳ ನೀಟ್ ಚಿತ್ರ ಅಂತ ಹೇಳ್ತೀವಲ್ಲ, ಯಾವುದೇ ಅಬ್ಬರ, ಆಡಂಬರ, ಅತಿಯಾದ ಒಂದು ಏನು ಧಾಮ್ ಧೂಮ್ ಅನ್ನೋದೆಲ್ಲೂ ನೋಡದೆ ಸದಭಿರುಚಿಯ ಪ್ರಾಜ್ಞರಿಗೆ ಖಂಡಿತವಾಗ್ಲೂ ತಲುಪುತ್ತೆ. ಆ ಪ್ರಾಜ್ಞರು ಮತ್ತಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮನವಿ, ಪ್ರಾರ್ಥನೆ ಈ ಮೂಲಕ ನಮ್ಮೆಲ್ಲರ ತಂಡದ ಪರವಾಗಿ ನಾನು ಮಾಡ್ತೇನೆ. ಈಗಾಗಲೇ ನಮ್ಮ ಎಲ್ಲರೂ, ಯಾರು ಇಲ್ಲಿ ಅಪರಿಚಿತರು ಯಾರು ಇಲ್ಲ, ಎಲ್ಲ ಪರಿಚಿತರೆ. ನಮ್ಮ ಹಿರಿಯರಾದಂಥ ರಂಗಕರ್ಮಿ, ಪತ್ರಕರ್ತರು, ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆ, ನಮಗೊಂದಿಷ್ಟು ತಾಲೀಮನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆರಂಭದಲ್ಲಿ ಅವರಿಂದನೇ ಈ ಸಿನಿಮಾ ಒಂದು ಏನು ಗತಿಯನ್ನ ತಲುಪ್ತು ಅಂತ ಹೇಳಬಹುದು. ಒಂದು ಉನ್ನತ ಹಾದಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ಇನ್ನು ನಮ್ಮೂರ್ ಪಕ್ಕದವರು ಉಮೇಶ್ ಬಣಕಾರ್ ಅವರು, ಮೋಟೆಬೇನವರು, ನಮ್ಮದು ಬ್ಯಾಡ್ಗಿ ಹತ್ರ ಹಳ್ಳಿ, ಅವ್ರದ್ದು ಕೂಡ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ, ಒಂದು ಹಾರ್ಮೋನಿ ಇದೆ, ಬಾಂಧವ್ಯ ಇದೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಇದು ನಮ್ಮ ಚಿತ್ರ ಅನ್ನೋದಕ್ಕೆ ಪೂರಕವಾದಂಥ ಬಹಳಷ್ಟು ಅಂಶಗಳಿದ್ದಾವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.